ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ 360 ಚಾನಲ್. ಸೊ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಏನಪ್ಪ ಗುಡ್ ನ್ಯೂಸ್ ಅಂದರೆ, ಇಂಥ ಮಹಿಳೆಯರಿಗೆ ಸಿಗುತ್ತೆ ಪ್ರತಿ ತಿಂಗಳು 800 ರೂಪಾಯಿ ಉಚಿತವಾಗಿ. ಸೊ ಯಾವ ಯೋಜನೆ ಅಡಿ 800 ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ, ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಈ ಯೋಜನೆಗೆ, ಸೊ ಮತ್ತು ಅಪ್ಲೈ ಎಲ್ಲಿ ಮಾಡಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು, ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ. ಸೊ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಸೊ ನೀವು ಲೈಕ್ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಚಾನಲಲ್ಲಿ ಏನೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ರೆಕಮೆಂಡ್ ಆಗುತ್ತೆ. ಹಾಗೆ ನಾವು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಈಗ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸೊ ಮಹಿಳೆಯರ ಸಬಲೀಕರಣಕ್ಕಾಗಿ ವುಮನ್ ಎಂಪವರ್ಮೆಂಟ್, ಸೊ ಇದಕ್ಕಾಗಿ ಸರ್ಕಾರ ತುಂಬಾ ಪ್ರಯತ್ನ ಮಾಡ್ತಾರೆ. ಸೊ ಮಹಿಳೆಯರನ್ನ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡಬೇಕು ಅಂದ್ಬಿಟ್ಟು ಬೇರೆ ಬೇರೆ ಒಂದು ಉತ್ತಮ ಯೋಜನೆಗಳನ್ನ ಸರ್ಕಾರದವರು ಜಾರಿಗೆ ತರ್ತಿದ್ದಾರೆ. ಇನ್ನು ಎಲ್ಲ ಕ್ಷೇತ್ರಗಳಲ್ಲೂ ಏನು ಮಹಿಳೆಯರು ಮುಂದುವರಿತಿದ್ದಾರೆ. ಸೊ ಕೆಲವೊಂದಷ್ಟು ಮಹಿಳೆಯರು ಇನ್ನು ಹಿಂದೆನೇ ಉಳಿದ್ಬಿಟ್ಟಿದ್ದಾರೆ. ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಸೊ ಇಂಥವ್ರಿಗೆ ಪಿಂಚಣಿ ಅಥವಾ ಪೆನ್ಷನ್ ಮೂಲಕ ಒಂದು ಆರ್ಥಿಕ ಸಪೋರ್ಟನ್ನು ನೀಡಬೇಕು ಅಂದ್ಬಿಟ್ಟು ಸರ್ಕಾರದವರು ಏನು ಒಂದು ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಸೊ ಯಾವುದಪ್ಪ ಆ ಯೋಜನೆ ಅಂದರೆ ಮನಸ್ವಿನಿ ಯೋಜನೆ ಅಂದ್ಬಿಟ್ಟು ಒಂದು ಸರ್ಕಾರದವರು ಈಗ ಜಾರಿಗೆ ತಂದಿದ್ದಾರೆ. ಸೊ ಹಾಗಿದ್ರೆ ತುಂಬ ಜನ ಕೇಳ್ತಾರೆ, ಏನಿದು ಮನಸ್ವಿನಿ ಯೋಜನೆ? ಸೊ ರಾಜ್ಯದಲ್ಲಿ ವಾಸವಿರುವ ಅಥವಾ ಅವಿವಾಹಿತ ಮಹಿಳೆಯರು, ವಿಚ್ಛೇದಿತ ಮಹಿಳೆಯರು ಸೊ ಪ್ರತಿ ತಿಂಗಳು 800 ರೂಪಾಯಿನ ಪಿಂಚಣಿ ಮೂಲಕ ನೀವು ಪಡ್ಕೋಬಹುದು. ಸೊ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಸೊ ಈ ಯೋಜನೆಗೆ ಅಂದ್ಬಿಟ್ಟು ಸರ್ಕಾರ ವರ್ಷದ ಬಜೆಟಲ್ಲಿ ಕೋಟಿ ರೂಪಾಯಿಗಳಿಟ್ಟಿದ್ದಾರೆ. ಸೊ ಯಾವ ಯೋಜನೆ ಅಂತ ಗೊತ್ತಾಯ್ತು. ಸೊ ಯಾರ್ಯಾರೆಲ್ಲ ಈ ಮನಸ್ವಿನಿ ಯೋಜನೆಗೆ ಅಪ್ಲೈನ ಮಾಡ್ಬೋದು. ಸೊ ಈ ಮನಸ್ವಿನಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಪಿಂಚಣಿಯನ್ನು ಪಡ್ಕೋಬೇಕು ಅಂದರೆ ನೀವು ವಿಚ್ಛೇದಿತ ಮತ್ತು ಅವಿವಾಹಿತ ಅಥವಾ ಅನ್ಮ್ಯಾರಿಡ್ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು. ಮತ್ತು ಬಡತನ ರೇಖೆಗಿಂತ ಕೆಳಗಿದ್ದವರಾಗಿರಬೇಕು. 40ರಿಂದ 64 ವರ್ಷದ ಒಳಗಿನ ಅವಿವಾಹಿತ ಮಹಿಳೆಯರು ಅರ್ಜಿನ ಸಲ್ಲಿಸ್ಬೋದು. ಗ್ರಾಮೀಣ ಅಥವಾ ನಗರ ಪ್ರದೇಶಗಳಲ್ಲಿ ವಾರ್ಷಿಕ ವರಮಾನ 32,000ಕ್ಕಿಂತ ಕಡಿಮೆ ಇರಬೇಕು. ಸೊ ಅಂಥವ್ರು ಈ ಯೋಜನೆ ಮನಸ್ವಿನಿ ಯೋಜನೆಗೆ ನೀವು ಅಪ್ಲೈ ಮಾಡಲು ಅರ್ಹರಿರ್ತೀರಾ. ಸೊ ಮತ್ತು ಏನೇನೆಲ್ಲ ದಾಖಲೆಗಳು ಬೇಕು ಅಪ್ಲೈನ ಮಾಡೋಕ್ಕೆ ಅಂತ ನೋಡೋದಾದರೆ, ಸೊ BPL ಕಾರ್ಡು, ಆದಾಯ ಪ್ರಮಾಣ ಪತ್ರ, ಆಮೇಲೆ ವಿಧವೆ ದೃಢೀಕರಣ ಪ್ರಮಾಣ ಪತ್ರ, ಅವಿವಾಹಿತ ಮಹಿಳೆಯರು ವಯಸ್ಸಿನ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ ಮತ್ತು ಪಾಸ್ಪೋರ್ಟ್ ಅಳತೆಯ ಫೋಟೋ. ಸೊ ಇಷ್ಟು ದಾಖಲೆಗಳು ಬೇಕು ನಿಮಗೆ ಈ ಯೋಜನೆಗೆ ಅರ್ಜಿನ ಸಲ್ಲಿಸೋಕೆ. ಸೊ ಅರ್ಜಿನ ಸಲ್ಲಿಸೋದು ಹೇಗೆ, ಹಾಗಿದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ಯೋಜನೆ ಎಷ್ಟು ರೂಪಾಯಿ ಸಿಗುತ್ತೆ ಅಂತ ಗೊತ್ತಾಯಿತು. ಅರ್ಜಿನ ಸಲ್ಲಿಸೋದು ಹೇಗೆ? ಸಲ್ಲಿಸಲು ಬಯಸುವ ಮಹಿಳೆಯರು ಅಟಲ್ಜಿ ಜನಸ್ನೇಹಿ ಕೇಂದ್ರಕ್ಕೆ ಹೋಗಿ ಅರ್ಜಿ ಫಾರಮ್ನ ಭರ್ತಿ ಮಾಡಿ ದಾಖಲೆಯನ್ನು ಕೊಟ್ಟು ನೀವು ಅರ್ಜಿನ ಸಲ್ಲಿಸಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋನ ಆದಷ್ಟು ಫಲಾನುಭವಿಗಳಿಗೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಏನೇ ಪ್ರಾಬ್ಲಮ್ ಇತ್ತಂದರೆ ಕಮೆಂಟ್ನ ಹಾಕಿ. ಧನ್ಯವಾದಗಳು.